ರಾಜ್ಯದಲ್ಲಿ ಯಾವ ರೀತಿಯಾಗಿ ಬಂದ್ ವ್ಯವಸ್ಥೆ ಬಂದ್ ಏನಾದ್ರೂ ಎಫೆಕ್ಟ್ ತಟ್ಟಿದ್ಯಾ ಇದೆಲ್ಲದನ್ನ ಕೂಡ ತೋರಿಸ್ತಾ ಇದ್ವಿ. ಅದರಲ್ಲೂ ಎಸ್ಪೆಷಲಿ ಬೆಂಗಳೂರು ಅಂತ ಬಂದಂತ ಸಂದರ್ಭದಲ್ಲಿ IT-BT ಕಂಪನಿಗಳು ಓಪನ್ ಇದಾವ ಇಲ್ವಾ ಅನ್ನುವ ಒಂದು ಕನ್ಫ್ಯೂಷನ್ ಇರುತ್ತೆ. ಕ್ಲಾರಿಟಿ ಕೊಡ್ತಾ ಇದೀವಿ. IT-BT ಕಂಪನಿಗಳಿಗೆ ಯಾವುದೇ ರೀತಿಯಾದಂತ ಬಂದ್ ಬಿಸಿ ಅಂತೂ ತಟ್ಟಿಲ್ಲ. ಈ ಕ್ಷಣದವರೆಗೂ ಕೂಡ ಯಾವುದೇ ರೀತಿಯಾದಂತ ಬಂದ್ ಬಿಸಿ ತಟ್ಟಿಲ್ಲ. ಎಲ್ಲಾ ರೀತಿಯಾದಂತಹ ಕಂಪನಿಗಳು ಕೂಡ ಓಪನ್ ಆಗಿದಾವೆ. ಕಂಪನಿಗಳ ಬಸ್ಗಳು ಕೂಡ ಸಂಚಾರವನ್ನು ಮಾಡ್ತಾ ಇರುವಂತದ್ದು. BMTC ಬಸ್ ಸಂಚಾರ ಕೂಡ ಇದೆ. ಅದರಲ್ಲೂ ಎಸ್ಪೆಷಲಿ IT-BT ಕಂಪನಿಗಳ ಬಳಿ ವೋಲ್ವೋ ಸಂಚಾರ ಇದೆಯಲ್ಲ, ಅದು ಕೂಡ ಯಥಾಸ್ಥಿತಿಯಲ್ಲಿ ಇರುವಂತದ್ದು. ಸೊ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಇಲ್ಲ ಈ ಕ್ಷಣದವರೆಗೂ ಕೂಡ. ನಾವು ಕೊಡ್ತಾ ಇರುವಂತ ಅಪ್ಡೇಟ್ ಇದು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ IT-BT ಕಂಪನಿಗಳು ಎಂದಿನಂತೆ ತೆರೆದಿದ್ದಾವೆ. ಎಂದಿನಂತಿದೆ ಬಸ್ ಮತ್ತು ಇತರೆ ವಾಹನಗಳ ಸಂಚಾರ. ಓಲಾ ಆಗಿರ್ಬೋದು, ಉಬರ್ ಆಗಿರ್ಬೋದು, ಎಲ್ಲಾ ಸೇವೆಗಳು ಕೂಡ ಯಥಾಸ್ಥಿತಿಯಲ್ಲಿರುವಂತದ್ದು. ಬೌನ್ಸ್ ನ ಸೇವೆ ಕೂಡ ಇದೆ. ಅದರಲ್ಲೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಆಗಿಲ್ಲ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಚಂದ್ರು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಂದ್ರು, IT-BT ಕಂಪನಿಗಳು ಓಪನ್ ಆಗಿದಾವ ಇಲ್ವಾ ಅನ್ನುವ ಒಂದು ಕನ್ಫ್ಯೂಷನ್ ಇತ್ತು. ಸಂಚಾರ ವ್ಯವಸ್ಥೆ ಎಂದಿನಂತೆ ಇದೆಯೋ ಇಲ್ವೋ ಅನ್ನುವ ಒಂದು ಕನ್ಫ್ಯೂಷನ್ ಇತ್ತು. ಏನಿದೆ ಕ್ಲಾರಿಟಿ ಕೊಟ್ಬಿಡಿ ಅದ್ರ ಬಗ್ಗೆ. ಪೃಥ್ವಿ, ಏನು ಎಲೆಕ್ಟ್ರಾನಿಕ್ ಸಿಟಿ ಒಂದ್ ರೀತಿಯಲ್ಲಿ IT-BT ಕಂಪನಿ ಹಬ್ ಅಂತಾನೆ ಹೇಳ್ಬೋದು. ಇಲ್ಲಿ ಏನು ಕಾರ್ಮಿಕ ಸುಮಾರು 10ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ನೀಡಿವೆ. ಪ್ರಮುಖವಾಗಿ ಅವರು ಸಾಕಷ್ಟು ಬೇಡಿಕೆಗಳು ಇಟ್ಕೊಂಡಿದ್ದಾರೆ. ಕಾರ್ಮಿಕ ಪರವಾದಂತ ಒಂದು ಕಾನೂನುಗಳನ್ನ ಕೇಂದ್ರ ಸರ್ಕಾರ ತರ್ತಾ ಇಲ್ಲ, ಕಾರ್ಮಿಕ ವಿರೋಧಿ ನೀತಿಗಳನ್ನ ತರ್ತಾ ಇದ್ದಾರೆ. ಜೊತೆಗೆ GST ಸೇರಿದಂತೆ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಇವತ್ತು ಭಾರತ್ ಬಂದ್ಗೆ ಕರೆ ನೀಡಿದ್ದು. ಆದ್ರೆ ನಮ್ಮ ಪ್ರತಿನಿಧಿಯ ಸಂಪರ್ಕ ಕಡಿತಗೊಂಡಿರುವಂತದ್ದು. ಡಿಸ್ಟರ್ಬೆನ್ಸ್ ಇತ್ತು, ಅಲ್ಲಿ ಡಿಸ್ಟರ್ಬೆನ್ಸ್ ಇದ್ದಂತಹ ಕಾರಣಕ್ಕೆ ಕಡಿತಗೊಂಡಿದೆ. ನೋಡ್ತಾ ಇದೀವಿ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. IT-BT ಕಂಪನಿಗಳು ಎಂದಿನಂತೆ ತೆರೆದಿದ್ದಾವೆ. ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಬಂದ್ ಬಿಸಿ ತಟ್ಟಿಲ್ಲ. ಬಹುತೇಕ ಜಿಲ್ಲೆಗಳಲ್ಲಿ ಜನಜೀವನ ಯಥಾಸ್ಥಿತಿಯಲ್ಲಿದೆ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬೆಳಗ್ಗೆಯಿಂದ ಮಾಹಿತಿ ಕೊಡ್ತಾ ಇದ್ವಿ. ಎಲ್ಲೂ ಕೂಡ ಅಷ್ಟಾಗಿ ಬಂದ ಬಿಸಿ ತಟ್ಟಿಲ್ಲ. ಜನಜೀವನ ಯಥಾಸ್ಥಿತಿಯಲ್ಲೇ ಇದೆ. ಬಹುತೇಕ ಜಿಲ್ಲೆಗಳಲ್ಲಿ ಎಂದಿನಂತೆ ಬಸ್ ಸಂಚಾರ ಇದೆ, ಆಟೋ ಸಿಗ್ತಾ ಇದೆ, ಟ್ಯಾಕ್ಸಿ ಕೂಡ ಸಂಚಾರವನ್ನ ಮಾಡ್ತಾ ಇದೆ. ಇನ್ನು ಪ್ರೈವೇಟ್ ವೆಹಿಕಲ್ಸ್ ಕೂಡ ಎಂದಿನಂತೆ ಸಂಚಾರವನ್ನ ಬಹುತೇಕ ಜಿಲ್ಲೆಗಳಲ್ಲಿ ಮಾಡ್ತಾ ಇದೆ. ಅದ್ರ ಮುಖಾಂತರ ಗೊತ್ತಾಗ್ತಿರೋದು ನಮ್ಗೆ ಬಂದ ಬಿಸಿ ಎಲ್ಲೂ ಇಲ್ಲ ಅಂತ. ಇನ್ನು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಮಾರುಕಟ್ಟೆ ಇರ್ಬೋದು, ಬಸ್ ನಿಲ್ದಾಣಗಳಲ್ಲಿ ಇದೀಗ ನಿಧಾನವಾಗಿ ಜನಜಂಗುಳಿ ಆಗ್ತಾ ಇದೆ. ರಾಜ್ಯದಲ್ಲಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ ಭಾರತ್ ಬಂದ್ನ ಎಫೆಕ್ಟ್. ನೀರಸ ಪ್ರತಿಕ್ರಿಯೆ ಭಾರತ್ ಬಂದ್ಗೆ ಇದೀಗ ವ್ಯಕ್ತವಾಗ್ತಾ ಇರೋದು. ಶಾಲಾ ಕಾಲೇಜುಗಳಿಗೆ ಒಂದ್ ರೀತಿ ಅನುಮಾನ ಇತ್ತು. ಬೆಳಗಿನ ಸಿಚುವೇಶನ್ ನೋಡ್ಕೊಂಡು ಅದಾದ್ಮೇಲೆ ಡಿಸೈಡ್ ಮಾಡೋದು DDPIಗಳು ಅಂತ ಮಾಹಿತಿ ಇದ್ದಿದ್ರಿಂದ ಸೊ ಈಗ ಎಲ್ಲೂ ಕೂಡ ಬಂದ್ನ ಎಫೆಕ್ಟ್ ಇಲ್ಲದೆ ಇರೋದ್ರಿಂದ ಶಾಲಾ ಕಾಲೇಜುಗಳು ಎಂದಿನಂತೆ ಓಪನ್ ಇರ್ತಾವೆ. ಇದೀಗ ವಿದ್ಯಾರ್ಥಿಗಳು ಕೂಡ ಶಾಲಾ ಕಾಲೇಜುಗಳ ಕಡೆಗೆ ಮುಖವನ್ನ ಮಾಡ್ತಿದ್ದಾರೆ, ಹೊರಟಿದ್ದಾರೆ ಅನ್ನೋ ಮಾಹಿತಿನೀಗ ನಮ್ಗೆ ಲಭ್ಯವಾಗ್ತಾ ಇದೆ. ಇನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲವೂ ಕೂಡ ಇರುತ್ತೆ. ಆಟೋ ಸಂಚಾರ ಎಂದಿನಂತೆ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಟ್ಯಾಕ್ಸಿ ಸಂಚಾರ ಕೂಡ ಇದೆ. ಮಾರುಕಟ್ಟೆ ಓಪನ್ ಇದೆ. ಬಸ್ ನಿಲ್ದಾಣಗಳಲ್ಲಿ ನಿಧಾನವಾಗಿ ಜನ ಇದೀಗ ಸೇರ್ಕೊಳ್ತಾ ಇದ್ದಾರೆ. ಆಕ್ಚುಲಿ ಈ ಒಂದು ಸ್ಥಿತಿಯಲ್ಲಿ, ಭಾರತ ಈಗಿರುವಂತ ಆರ್ಥಿಕ ಸ್ಥಿತಿಯಲ್ಲಿ ಈ ಭಾರತ್ ಬಂದ್ ಅನ್ನೋದೆಲ್ಲ ದೊಡ್ಡ ಮಟ್ಟದ ಹೊಡೆತವನ್ನ ಕೊಟ್ಟು ಬಿಡುತ್ತೆ ಭಾರತಕ್ಕೆ. ಯಾಕೆಂದ್ರೆ ಒಂದು ದಿನ ಬಂದ್ ಆಗ್ಬಿಟ್ರೆ ಭಾರತ 28ರಿಂದ 35 ಸಾವಿರದ ಕೋಟಿವರೆಗೂ ಕೂಡ ನಷ್ಟ ಆಗುವಂತದ್ದು. ಸೊ ಹೀಗಾಗಿ ಈ ಒಂದು ಭಾರತ್ ಬಂದ್ ಎಫೆಕ್ಟ್ ಆಗ್ದಲೇ ಇರ್ಲಿ ಅಂತಾನೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು. ಈಗ ಆಲ್ರೆಡಿ ಆರ್ಥಿಕ ಸ್ಥಿತಿ ಈಗ ಆಲ್ರೆಡಿ ಕೆಳಮಟ್ಟಕ್ಕೆ ಹೋಗಿರುವಂತದ್ದು. GDP ಲೆವೆಲ್ ಕೂಡ ದಿನೇ 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 ಕೆಳಗೆ ಇಳಿತಾನೇ ಇದೆ. ಇನ್ನು ಶಿವಮೊಗ್ಗದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ನಾಗರಾಜ್. ಹಾಗೇನೆ ಹುಬ್ಬಳ್ಳಿಯಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಆ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಶಿವಮೊಗ್ಗದಲ್ಲಿ ಪರಿಸ್ಥಿತಿ ಹೆಂಗಿದೆ ನಾಗರಾಜ್? ಯಾಕಂದ್ರೆ ಈಗ ಬೆಳಿಗ್ಗೆಯಿಂದ ಗಮನಿಸ್ಕೊಂಡು ಬಂದಿದ್ವಿ, ಅಷ್ಟಾಗಿ ಯಾರು ಕೂಡ ಬಂದ ಎಫೆಕ್ಟ್ಗೆ ಒಳಗಾಗಿಲ್ಲ. ಇನ್ನೊಂದ್ ಕಡೆ ಮುಷ್ಕರ ಇರ್ಬೋದು, ಪ್ರತಿಭಟನೆ ಅಂತ ಯಾರು ಕೂಡ ನಡೆಸಿಲ್ಲ ಇನ್ನು ಅಂತ ಮಾಹಿತಿ ಸಿಗ್ತಾ ಇತ್ತು. ಸದ್ಯಕ್ಕೆ ಸಿಚುವೇಶನ್ ಏನಿದೆ, ಅಪ್ಡೇಟ್ಸ್? ಶರ್ಮಿತಾ, ಏನು
ಶಿವಮೊಗ್ಗದಲ್ಲಿ ಒಂದು ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಅಂತಲೇ ಹೇಳ್ಬೋದು. ಅಧಿಕೃತವಾಗಿ ಯಾವುದೇ ಸಂಘಟನೆಗಳು ಏನು ಬಂದ್ಗೆ ಒಂದು ಕರೆ ನೀಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಎಂದಿನಂತೆ ಏನು ಜನಜೀವನ ಆರಂಭ ಆಗಿದೆ ಅಂತ ಹೇಳ್ಬೋದು. ನಾವಿಲ್ಲಿ ನೋಡ್ಬೋದು ಈಗಾಗಲೇ ಏನು KSRTC ಬಸ್ಗಳಿರ್ಬೋದು, ಆಟೋಗಳಿರ್ಬೋದು, ಖಾಸಗಿ ಬಸ್ಗಳಿರ್ಬೋದು ಈಗಾಗಲೇ ಸಂಚಾರವನ್ನು ಆರಂಭಿಸಿವೆ. ಏನು ಬೆಳಗ್ಗೆ 5 ಗಂಟೆಯಿಂದಲೇ ಪ್ರತಿನಿತ್ಯದಂತೆ ಏನು ಒಂದು ಸಂಚಾರವನ್ನು ಈಗಾಗಲೇ ಆರಂಭಿಸಿದೆ. ಶಾಲಾ ಕಾಲೇಜುಗಳಿಗೂ ರಜೆ ಇಲ್ಲ. ಈಗಾಗಲೇ ನೋಡಿ ನಾವು ವಿಜುವಲ್ಗಳಲ್ಲಿ ನೋಡಬಹುದು. ಈಗೇನು ಶಾಲಾ ಕಾಲೇಜುಗಳಿಗೂ ಸಹ ಏನು ವಿದ್ಯಾರ್ಥಿಗಳು ತೆರಳುತ್ತಿರುವಂತಹ ಒಂದು ದೃಶ್ಯಗಳನ್ನು ಸಹ ನಾವು ನೋಡಬಹುದು. ಆಟೋಗಳು ಸಹ ಎಂದಿನಂತೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಿಂತು ಏನು ಪ್ರಯಾಣಿಕರನ್ನು ಕರೆದುಕೊಂಡು ಹೋಗುವ ಒಂದು ಕೆಲಸವನ್ನು ನಡೆಸುತ್ತಿದ್ದಾರೆ. ಲಾರಿಗಳಾಗಿರ್ಬೋದು, ಈಗ ನಾವು ಹೋಟೆಲ್ಗಳು ಸಹ ಏನು ಈಗಾಗಲೇ ಬೆಳಗ್ಗೆಯಿಂದಲೇ ಏನು ಅಂಗಡಿ ಬಾಗಿಲುಗಳನ್ನು ತೆರೆದು ಈಗಾಗಲೇ ವ್ಯಾಪಾರ ವಹಿವಾಟನ್ನ ಈಗಾಗಲೇ ಆರಂಭಿಸಿರುವಂಥದ್ದು ನಾವು ನೋಡ್ಬೋದು. ಅಂದ್ರೆ ಕೇವಲ 10 ಸಂಘಟನೆಗಳು ಏನೋ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ ಒಂದು ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತು ರಕ್ಷಣಾಧಿಕಾರಿಗಳಿಗೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಯಾವುದೇ ಒಂದು ಸಂಘಟನೆಗಳು ಬಂದ್ಗೆ ಕರೆ ನೀಡಿರಲಿಲ್ಲ. ಜೊತೆಗೆ ಇದುವರೆಗೂ ಸಹ ಯಾರು ಸಹ ಏನು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದಂತಹ ಕಾರ್ಮಿಕ ಸಂಘಟನೆಯ ಯಾವ ಮುಖಂಡರು ಸಹ ಇದುವರೆಗೂ ಸಹ ಆಗಮಿಸಿಲ್ಲ. ಅವರು ಹೇಳುವ ಪ್ರಕಾರ ಸುಮಾರು 11 ಗಂಟೆಯ ನಂತರ ಏನು ಶಿವಮೊಗ್ಗದ ಸೈನ್ಸ್ ಮೈದಾನ ಏನಿದೆ ಆ ಸೈನ್ಸ್ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆಯ ಮೂಲಕ ಏನು ಒಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸುವಂತ ಒಂದು ಕೆಲಸ ಮಾಡ್ತೇವೆ. ಬಿಟ್ರೆ ನಾವು ಸಹ ಅಧಿಕೃತವಾಗಿ ಬಂದ್ಗೆ ಕರೆ ನೀಡಿಲ್ಲ ಎಂಬ ಒಂದು ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಎಂದಿನಂತೆ ಜನಜೀವನ ಆರಂಭವಾಗಿದೆ. ಯಾವುದೇ ಅಡೆತಡೆ ಇಲ್ಲದೆ ಸಾರ್ವಜನಿಕರು ತಮ್ಮ ವ್ಯಾಪಾರ ವಹಿವಾಟನ್ನ ಆರಂಭಿಸಿದ್ದಾರೆ. ಶರ್ಮಿತಾ, ನಾಗರಾಜ್. ಸರ್, ನೋಡಿದ್ವಿ ಶಿವಮೊಗ್ಗದಲ್ಲಿ ಅಂತೂ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇಲ್ಲ. ಇನ್ನು ಹುಬ್ಬಳ್ಳಿಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ಪರಶುರಾಮ್, ಹತ್ತತ್ರ 8 ಗಂಟೆ ಆಗ್ಲಿಕ್ಕೆ ಬಂತು. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಸಂಚಾರ ವ್ಯವಸ್ಥೆ ಯಾವ ರೀತಿಯಾಗಿದೆ? ಅಲ್ಲೇನಾದ್ರೂ ಪ್ರತಿಭಟನೆಯ ಬಿಸಿ ಕಂಡು ಬರ್ತಾ ಇದೆಯಾ? ಪೃಥ್ವಿರಾಜ್, ಈಗಾಗಲೇ ಹೇಳಿದಂತೆ ಏನು ಕಾರ್ಮಿಕ ಸಂಘಟನೆಗಳು ಏನು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಗೆ ಕರೆ ನೀಡಿದಾವೆ, ಅದು ಆ ಮುಷ್ಕರ ಕೇವಲ ಪ್ರತಿಭಟನೆಗೆ ಸೀಮಿತವಾಗಿರುವಂಥದ್ದು ಕಂಡು ಬರ್ತಾ ಇದೆ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಯಾವುದೇ ರೀತಿಯ ಬಂದ್ ನಡೀತಾ ಇಲ್ಲ. ಹೀಗಾಗಿ ಬೆಳಗ್ಗೆಯಿಂದಲೇ ವ್ಯಾಪಾರ ವಹಿವಾಟು ಆರಂಭವಾಗಿದೆ. ಅಂಗಡಿ ಮುಂಗಟ್ಟುಗಳು ತೆರೆದುಕೊಳ್ತಾ ಇದ್ದಾವೆ. ಇನ್ನೊಂದೆಡೆ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ ಅನ್ನುವಂಥದ್ದನ್ನ ಜಿಲ್ಲಾಡಳಿತವೇ ಸ್ಪಷ್ಟಪಡಿಸಿರುವುದರಿಂದ ಶಾಲಾ ಕಾಲೇಜುಗಳು ತೆರೆದುಕೊಳ್ತಾ ಇದ್ದಾವೆ. ವಿದ್ಯಾರ್ಥಿಗಳು ಶಾಲೆಗಳತ್ತ ತೆರಳುತ್ತಾ ಇದ್ದಾರೆ. ಇನ್ನೊಂದೆಡೆ ಬಸ್ಗಳ ಸೇವೆಯಲ್ಲಿಯೂ ಕೂಡ ಯಾವುದೇ ವ್ಯತ್ಯಯವಾಗಿಲ್ಲದೆ ಇರುವುದು ಕಂಡು ಬರ್ತಾ ಇದೆ. ನಾವೀಗ ಹುಬ್ಬಳ್ಳಿಯ ಕೇಂದ್ರ ಬಸ್ ನಿಲ್ದಾಣ ಏನಿದೆ, ಹಳೆ ಬಸ್ ನಿಲ್ದಾಣ, ಅದರ ಎದುರುಗಡೆ ಇರುವಂತಹ BRTS ನಿಲ್ದಾಣದ ಎದುರುಗಡೆ ಕೂಡ ಇದ್ದೀವಿ. ಇಲ್ಲಿ ಎಂದಿನಂತೆಯೇ ನಗರ ಸಾರಿಗೆ ಸಂಚಾರ ಸೇವೆ ಇದೆ. ಜೊತೆಗೆ ಏನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ಕೂಡ ಎಂದಿನಂತೆ ತಮ್ಮ ಸಂಚಾರವನ್ನು ಆರಂಭಿಸಿದ್ದು, ರಾಜ್ಯ ಮತ್ತು ಹೊರ ರಾಜ್ಯಗಳಿಗೆ ತೆರಳಬೇಕಾಗಿರುವ ಬಸ್ಗಳು ಪ್ರತಿನಿತ್ಯದ ಶೆಡ್ಯೂಲ್ನಂತೆಯೇ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಸಿಬ್ಬಂದಿ ಕೂಡ ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗಿ ಬಸ್ಗಳನ್ನು ತೆಗೆದುಕೊಂಡು ತಮಗೆ ತಿಳಿಸಿದಂತಹ ರೂಟ್ಗಳಲ್ಲಿ ಹೋಗ್ತಾ ಇದ್ದಾರೆ. ಇನ್ನೊಂದೆಡೆ ಆಟೋ ಸಂಚಾರದಲ್ಲಿ ವ್ಯತ್ಯಯವಾಗಬಹುದು ಅನ್ನುವಂತಹ ಸಂಶಯ ಎಲ್ಲರನ್ನೂ ಕಾಡ್ತಾ ಇತ್ತು. ಆದರೆ ಅದು ಕೂಡ ಆಗಿಲ್ಲ. ಆಟೋಗಳು ಕೂಡ ರಸ್ತೆಗಿಳಿದಿದ್ದಾವೆ. ಎಂದಿನಂತೆಯೇ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ವ್ಯಾಪಾರ ವಹಿವಾಟು ಎಂದಿನಂತೆ ಇರುವುದರಿಂದ ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿದ್ದಾವೆ. ಸಾರ್ವಜನಿಕರು ಬಂದು ಖರೀದಿಯಲ್ಲಿ ತೊಡಗಿದ್ದಾರೆ. ಆದರೆ ಬಂದ್ ಇರಬಹುದು ಅನ್ನುವಂಥ ಸಂಶಯ, ಭಯದ ಕಾರಣ ಈ ಪ್ರತಿನಿತ್ಯ ಏನು ಜನನಿಬಿಡ ಇರ್ತಿತ್ತು ಅಷ್ಟೊಂದು ಸಂಖ್ಯೆಯ ಜನ ಮತ್ತು ಗ್ರಾಹಕರು ಇಲ್ಲಿ ಬರ್ತಾ ಇರದೇ ಇರುವುದು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ವ್ಯಾಪಾರಸ್ಥರು, ಅದರಲ್ಲೂ ರಸ್ತೆ ಬದಿಯಲ್ಲಿ ಟಿಫಿನ್ ಬ್ರೇಕ್ಫಾಸ್ಟ್ ಅನ್ನ ಏನು ಮಾಡ್ತಾ ಇದ್ರು ಆ ವ್ಯಾಪಾರಸ್ಥರಿಗೆ ಕೊಂಚ ಮಟ್ಟದ ಹೊಡೆತ ಆಗ್ತಾ ಇದೆ. ಯಾಕಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಸಾರ್ವಜನಿಕರು ಹೊರಗೆ ಬರ್ತಾ ಇಲ್ಲ. ಆದರೆ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು, ಬಸ್ ಸಂಚಾರ ಸೇವೆ ಎಂದಿನಂತೆ ಇರುವುದು, ಆಟೋ ಸಂಚಾರ ಕೂಡ ಎಂದಿನಂತೆ ಇರುವುದರಿಂದ ಜನರು ಕೂಡ ಮನೆಯಲ್ಲಿ ಇದ್ಕೊಂಡು ಈ ಎಲ್ಲ ಮಾಹಿತಿಯನ್ನು ಪಡೆದು ಮತ್ತೆ ಹೊರಗೆ ಬರ್ಬೋದು ಅನ್ನುವಂಥ ನಿರೀಕ್ಷೆಗಳು ವ್ಯಾಪಾರಸ್ಥರಲ್ಲಿ ಕೂಡ ಇದೆ. ಇನ್ನೊಂದೆಡೆ ಕಾರ್ಮಿಕ ಸಂಘಟನೆಗಳು ಈ ಒಂದು ಪ್ರತಿಭಟನೆಗೆ ಕರೆ ನೀಡಿರುವುದರಿಂದ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಜೊತೆಗೆ ಬಹಿರಂಗ ಸಮಾವೇಶವನ್ನ ಮಾತ್ರ ಅವರು ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾರೆ. ಅದಾದ ನಂತರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಒಂದು ಬಹಿರಂಗ ಸಮಾವೇಶವನ್ನು ಇಟ್ಟುಕೊಂಡಿದ್ದಾರೆ. ಅಲ್ಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳ ಕುರಿತು ಒಂದು ಏನು ಅವರ ಅಜೆಂಡಾ ಇದೆ ಅವುಗಳನ್ನು ಭಾಷಣ ಕೂಡ ನಡೀತದೆ. ಕಾರ್ಮಿಕ ಮುಖಂಡರು ಅದರಲ್ಲಿ ಭಾಗವಹಿಸ್ತಾರೆ. ಆ ನಂತರ ತಮ್ಮ ಮನವಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲುವಂತಹ ಕೆಲಸವನ್ನು ಕಾರ್ಮಿಕ ಮುಖಂಡರು ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನಾ ರ್ಯಾಲಿ ಇದೆ. ಇದರಲ್ಲಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಲಾರಿ ಚಾಲಕರು, ಬ್ಯಾಂಕ್ ಸಿಬ್ಬಂದಿ, ಪೌರ ಕಾರ್ಮಿಕರು ಮತ್ತು ಹಮಾಲಿ ಕಾರ್ಮಿಕರು ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಸಾವಿರಾರು ಜನರು ಒಂದೆಡೆ ಸೇರಿ ಪ್ರತಿಭಟನೆಯನ್ನು ಮಾಡುವುದರ ಜೊತೆಗೆ ಇವತ್ತಿನ ಮುಷ್ಕರ ಅಂತ್ಯಗೊಳ್ಳಲಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪರಶುರಾಮ್.
ರಾಜ್ಯಾದ್ಯಂತ ಎಲ್ಲೂ ಕೂಡ ಬಂದ್ನ ಎಫೆಕ್ಟ್ ತಟ್ಟಿಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಯಾವುದೇ ಅಂಜಿಕೆ ಅಳುಕಿಲ್ಲದೆ ಸೊ ಎಲ್ಲೆಲ್ಲಿ ಪ್ರಯಾಣ ಮಾಡಬಹುದು, ನಾಗರಿಕರು ಎಸ್ಪೆಷಲಿ ಸಾರ್ವಜನಿಕರು ಹೊರಗಡೆ ಬರಬಹುದು. ಇನ್ನು ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಎಲ್ಲೂ ಕೂಡ ಈಗ ಘೋಷಣೆ ಆಗಿಲ್ಲ. ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ಇದೀಗ ಸ್ಕೂಲ್ ಬ್ಯಾಗ್ ಹಾಕೊಂಡು, ಕಾಲೇಜ್ ಬ್ಯಾಗ್ ಹಾಕೊಂಡು ಹೊರಟಿದ್ದಾರೆ ಸ್ಕೂಲ್ ಹಾಗೇನೆ ಕಾಲೇಜ್ಗಳಿಗೆ. ಸೊ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಸದ್ಯದ ಸಿಚುವೇಶನ್ಗೆ